ಬಿವೈ ವಿಜೇಂದ್ರ ಅವರು ಅಧ್ಯಕ್ಷರಾದ ನಂತರ ಇದೇ ಮೊದಲ ಬಾರಿಗೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಈ ಕೋರ್ ಕಮಿಟಿ ಸಭೆಗೆ ಕಾರ್ಯಕಾರಿಣಿ ಸಭೆ, ಬಿಜೆಪಿಯ ಕಾರ್ಯಕಾರಿಣಿಯ ಸಭೆ, ಇದರಲ್ಲಿ ಬಂಡಾಯದ ಬಿಸಿ ಹೇಗಿತ್ತು ಅಂತ ಹೇಳಿದ್ರೆ ಘಟಾನುಘಟಿ ನಾಯಕರುಗಳೇ ಕಾರ್ಯಕಾರಿಣಿಯ ಸಭೆಗೆ ಗೈರಾಗಿದ್ದಾರೆ. ಸಭೆಗೆ ಸೋಮಣ್ಣ ಅವರು ಬಂದಿಲ್ಲ, ಯತ್ನಾಳ್ ಅವರು ಬಂದಿಲ್ಲ, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬಂದಿಲ್ಲ, ರಮೇಶ್ ಜಾರಕಿಹೊಳಿ, ಎಸ್.ಟಿ. ಸೋಮಶೇಖರ್ ಇವರೆಲ್ಲರೂ ಗೈರಾಗಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕವೂ ಕೂಡ ಸೋಮಣ್ಣ ಸಿಟ್ಟು ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರ ಅಸಮಾಧಾನ ಶಮನ ಆಗಿಲ್ಲ ಅನ್ನೋದು. ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಬಂಡಾಯದ ಬಿಸಿ. ಹಿರಿಯ ನಾಯಕರುಗಳು ಕಾರ್ಯಕಾರಿಣಿ ಸಭೆಗೆ ಬರದೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿವೈ ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದ ನಂತರ ಕೆಲ ನಾಯಕರುಗಳು ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದ್ರು. ಲೈಕ ಯತ್ನಾಳ್ ಸೇರಿದಂತೆ ಸೋಮಣ್ಣನವರ ಆದಿಯಾಗಿ ಇವತ್ತು ಅವರ ನೇತೃತ್ವದಲ್ಲೇ, ವಿಜೇಂದ್ರ ಅವರ ನೇತೃತ್ವದಲ್ಲೇ ಮೊದಲ ಕೋರ್ ಕಮಿಟಿ ಸಭೆ ಇವತ್ತೇನು ನಡೆದಿದೆ. ಈ ಸಭೆಗೆ ಹಿರಿಯ ನಾಯಕರುಗಳು ಗೈರಾಗಿ ತಮ್ಮ ಬಂಡಾಯದ ಬೇಗುದಿ ಇನ್ನೂ ಕೂಡ ಬಿಸಿಯಾಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಸೋಮಣ್ಣವ್ರ ವಿಚಾರಕ್ಕೆ ಬಂದರೆ ಸೋಮಣ್ಣವರನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿ ಅಮಿತ್ ಶಾ ಜೊತೆಯಲ್ಲಿ ಮಾತುಕತೆ ಮಾಡಿ ಜೆ.ಪಿ. ನಡ್ಡಾ ಅವರ ಎದುರು ಬದುರು ಕೂತ್ಕೊಂಡು ಮಾತಾಡಿದ್ರು ಕೂಡ ಸೋಮಣ್ಣನವರ ಸಿಟ್ಟು ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ಲ. ಇನ್ನು ರಮೇಶ್ ಜಾರಕಿಹೊಳಿ ಅಂತೂ ನಿಗಿ ಕೆಂಡ ಆದಂಗಿದೆ. ಶಿವರಾಮ್ ಹೆಬ್ಬಾರ್ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಕಾಂಗ್ರೆಸ್ಗೆ ಹೋಗೋದಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಇದೆ. ಇದೆಲ್ಲದರ ಹೊರತಾಗಿ ಇವರೆಲ್ಲರನ್ನು ಸಮಾಧಾನ ಪಡಿಸಬೇಕಾದಂಥ ಕರ್ತವ್ಯ ಈಗ ವಿಜಯೇಂದ್ರ ಅವ್ರ ಹೆಗಲಿಗಿದೆ. ವಿಜಯೇಂದ್ರ ಅವರು ಅದನ್ನು ಬಹಳ ಸುಸೂತ್ರವಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿರೋದೇ ಒಂದು ಸಾಕ್ಷಿ ಅಥವಾ ಒಂದು ಉದಾಹರಣೆ. ಹೀಗೆಲ್ಲ ಇರುವಾಗ ಇದೆಲ್ಲವನ್ನು ಹೇಗೆ ನಿಭಾಯಿಸ್ತಾರೆ ಈ ಅಸಮಾಧಾನ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಅಂತೂ ಮುಕ್ತವಾಗಿದೆ. ಯಾರ್ಯಾರು ಬಿಜೆಪಿಯಿಂದ ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಬರೋದಾದರೆ ನಾವು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸ್ತೀವಿ ಅನ್ನೋದನ್ನು ಮಾನ್ಯ ಡಿ.ಸಿ.ಎಂ ಆದಿಯಾಗಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಇವರನ್ನು ಸಮಾಧಾನ ಪಡಿಸ್ಕೊಂಡು ಲೋಕಸಭಾ ಚುನಾವಣೆಗೆ ಜೊತೆಯಾಗಿ ಕರ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಈಗ ರಾಜ್ಯ ಬಿಜೆಪಿಯ ಮೇಲಿದೆ ಮತ್ತು ಹೈಕಮಾಂಡ್ ಮೇಲಿದೆ. ಹಾಗಾಗಿ ಅವರೆಲ್ಲರೂ ಇದರ ತಯಾರಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇವರನ್ನು ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಅಸಮಾಧಾನ ಅಂತೂ ಬಿಜೆಪಿಯಲ್ಲಿತ್ತು, ಆದರೆ ಹೈಕಮಾಂಡ್ ಮುಲಾಮು ಹಚ್ಚುವ ಕೆಲಸ ಮಾಡಿತ್ತು, ಆದರೆ ಅದು ಸಫಲ ಆದಂಗೆ ಕಾಣಿಸ್ತಾ ಇಲ್ಲ. ಇವತ್ತಿನ ಕಾರ್ಯಕಾರಿಣಿ ಸಭೆ ನೋಡಿದ್ರೆ ಸುರೇಶ್. ರಂಜಿತ್, ರಾಜ್ಯಕಾರಿಣಿ ಸಭೆ ಇವತ್ತು ಲೋಕಸಭಾ ಚುನಾವಣೆಯ ದೃಷ್ಟಿನಲ್ಲಿ ಭಾಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅತೃಪ್ತರನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ BJP ನಾಯಕರು ಸಕ್ಸಸ್ ಆಗಿಲ್ವಾ ಅಂತಕ್ಕಂತಹ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ತಮ್ಗೆ ಗೊತ್ತಿರುವಂಥ ಇವತ್ತು ಪ್ರಮುಖವಾಗಿ ಒಂದು 5 ಜನ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಹಾಗೆಯೇ ರೆಬಲ್ ಶಾಸಕರಂಥ ವಿ ಸೋಮಣ್ಣ ಸೇರಿದಂತೆ ಪ್ರಮುಖ 5 ಜನರು ಇವತ್ತು ಗೈರಾಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ವಿ ಸೋಮಣ್ಣ ಅವರನ್ನು ಈಗಾಗಲೇ ಪಕ್ಷದ ನಾಯಕರು, ರಾಜ್ಯ ನಾಯಕರು ಸೇರಿದಂತೆ ಹೈಕಮಾಂಡ್ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಇದ್ದರೂ ಕೂಡ, ಆದರೆ ಇವತ್ತಿನ ಕಾರ್ಯಕಾರಿಣಿಗೆ ಗೈರಾಗಿರೋದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದಷ್ಟು ಅಂದರೆ ಪಕ್ಷದಲ್ಲಿ ಇನ್ನೂ ಕೂಡ ಎಲ್ಲವೂ ಸರಿ ಇಲ್ಲವಾ ಅಂತಕ್ಕಂತಹ ಒಂದು ಅನುಮಾನಗಳು ಸಹಜವಾಗಿ ಪಕ್ಷದ ವೇದಿಕೆಯಲ್ಲಿ ಇವತ್ತು ಕಂಡು ಬರ್ತಿರ್ತಕ್ಕಂಥದ್ದು. ಹಾಗೇನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಅಂದರೆ ಈಗ ಏನು ಒಟ್ಟು 911 ಜನ ಅಪೇಕ್ಷಿತರು ಇವತ್ತಿನ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಹಾಲಿ ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಸೇರಿದಂತೆ ಕೇಂದ್ರ ಸಚಿವರು, ಹಾಗೆಯೇ ಮಾಜಿ ಶಾಸಕರು, ಮಾಜಿ ಸಂಸದರು ಸೇರಿದಂತೆ ಎಲ್ಲ ಅಂದರೆ ರಾಜ್ಯದ ಎಲ್ಲ ಪ್ರಮುಖ ತಾಲೂಕು ಮಟ್ಟದ ಎಲ್ಲ ಏನು ಲೀಡರ್ಸ್ಗಳು ಕೂಡ, ಹಾಗೆಯೇ ಎಲ್ಲ ಮೋರ್ಚಾಗಳ ಸದಸ್ಯರು, ಪದಾಧಿಕಾರಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಪ್ರಮುಖವಾಗಿ ಈ 4 ಏನು ಇದ್ದಾರೆ ಪ್ರಯತ್ನ ಸಂಪೂರ್ಣವಾಗಿ ಸಕ್ಸಸ್ ಆಗಿರುವ ಅಂತಕ್ಕಂಥದ್ದು. ನೆಟ್ವರ್ಕ್ ಇಶ್ಯೂ ಆಗಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸುರೇಶ್, ನಿಮ್ಮನ್ನ ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೇನೆ. ಸದ್ಯಕ್ಕಂತೂ ಇವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿ ಅಸಮಾಧಾನ ಇತ್ತು ಅನ್ನೋದನ್ನ ಸಾರಿ ಹೇಳುವಂತಿತ್ತು. ಹಿರಿಯ ನಾಯಕರುಗಳ ಗೈರು, ಇವರನ್ನ ಸಮಾಧಾನ ಮಾಡುವಂತಹ ಜವಾಬ್ದಾರಿ ವಿಜೇಂದ್ರ ಅವರ ಮೇಲಿದೆ. ಹೇಗೆ ನಿಭಾಯಿಸ್ತಾರೆ, ಹೈಕಮಾಂಡ್ಗೆ ಈ ಕುರಿತಾಗಿ ಮಧ್ಯಪ್ರವೇಶ ಮಾಡೋದಕ್ಕೆ ಹೇಳ್ತಾರಾ? ಎಲ್ಲವೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ಬಿಜೆಪಿಯಲ್ಲಿನ ಈ ಬೆಳವಣಿಗೆಗಳು.